ಸೊ ಇನ್ ದ ಮೀನ್ ಟೈಮ್ ನಾವು ಸಭೆ ಆರಂಭ ಮಾಡಬಹುದು. ಇವತ್ತು ಸಾಕಷ್ಟು ತಮಗೆ ಗೊತ್ತಿರೋ ಹಾಗೆ ನಮ್ಮದು ರೆಗ್ಯುಲರ್ ರಿವ್ಯೂ ಮಾಡುವಂಥದ್ದು ಇದೆ. ರಿವ್ಯೂ ಮಾಡೋದು ಒಂದು ಭಾಗ ಆದರೆ, ಈಗ ಕೆಲವು ವಿಷಯಗಳನ್ನ ಚರ್ಚೆನೂ ಕೂಡ ಮಾಡುವ ಅವಶ್ಯಕತೆ ಇದೆ. ಐಡಿಯೇಷನ್ ಅವಶ್ಯಕತೆ ಇದೆ. ಮುಂದೆ ಹೇಗೆ ಏನ್ ಮಾಡಬೇಕು ಅನ್ನೋದರ ಬಗ್ಗೆನೂ ಕೂಡ ಇದು ಒಂದು ರೀತಿ ಕನ್ಸಲ್ಟೇಟಿವ್ ಫೋರಮ್. ನಾವು ರಿವ್ಯೂಸ್ ಓನ್ಲಿ ಒನ್ ಪಾರ್ಟ್, ದಟ್ ಇಸ್ ನಾಟ್ ಈವನ್ 50% ಆಫ್ ದ purpose here. More than that, ನಾವು ಈಗ ಆನ್ಗೋಯಿಂಗ್ ಚಾಲೆಂಜಸ್ ಬಗ್ಗೆ ಮತ್ತು ಸೊಲ್ಯೂಷನ್ಸ್ ಬಗ್ಗೆ ಸ್ವಲ್ಪ ಚರ್ಚೆ ಅಂಡ್ ಬ್ರೈನ್ ಸ್ಟಾರ್ಮಿಂಗ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಪ್ರೊಡಕ್ಟಿವ್. ಇಲ್ಲ ಬರೀ ರಿವ್ಯೂ ಅಂದರೆ ಅದು ಯಾವ ಸಂದರ್ಭದಲ್ಲಿ ಬೇಕಾದರೂ ಮಾಡ್ಬೋದು. ನಾವು ಈಗ ಕೆಲವು ಜಿಲ್ಲಾವಾರು ಕೂಡ ಸಮಯ ಸಿಕ್ಕಾಗ ನಾವು ಆಯಾ ಜಿಲ್ಲೆಯಲ್ಲೂ ರಿವ್ಯೂ ಮಾಡ್ತಾನೆ ಇದ್ದೇವೆ ಬೈ ಮೀನ್ಸ್ ಆಫ್ ವಿಡಿಯೋ ಕಾನ್ಫರೆನ್ಸ್. ಸೊ ಹೀಗಿರುವಾಗ ರಿವ್ಯೂಗೆ ಸೀಮಿತ ಆಗುವ ಉದ್ದೇಶ ಇಲ್ಲ. ಅದಕ್ಕೂ ಮುಂದುವರೆದು ಸ್ವಲ್ಪ ವ್ಯಾಪಕವಾಗಿ ಚರ್ಚೆ ಆಗಬೇಕು ಅನ್ನೋದು. ಆ್ಯಂಡ್ ಸಜೆಷನ್ಸು ತಮ್ಮದು ಗ್ರೌಂಡ್ ಲೆವೆಲಲ್ಲಿ ಏನಿದೆ ಅನ್ನುವಂಥದ್ದು. ಸೊ ಅದು ಇವತ್ತಿನ ಈ ಸಭೆ ಉದ್ದೇಶ. ಸೊ ಆ ಕಾರಣಕ್ಕೆ ಪ್ರಧಾನ ಕಾರ್ಯದರ್ಶಿಗಳು ನಾವು 2-3 ದಿನದ ಹಿಂದೆ ಮಾತಾಡಿದಾಗ ಲಿಮಿಟೆಡ್ ಸಬ್ಜೆಕ್ಟ್ಸನ್ನು ಮಾತ್ರ ಇವತ್ತು ತೆಗೆದುಕೊಂಡ್ರೆ ಒಳ್ಳೆಯದು, ಸೊ ದಟ್ ಮೋರ್ ಕ್ವಾಲಿಟಿ ಡಿಸ್ಕಷನ್ ಕ್ಯಾನ್ ಹ್ಯಾಪನ್ ಅನ್ನುವಂಥ ಆಲೋಚನೆ ಅವರು ಹೇಳಿದ್ದಾರೆ. ಸೊ ಆ ಪ್ರಕಾರವಾಗಿ we will follow that advice. So ಎರಡನೇದು, ಈಗ ಕೆಲಸ ನಡೀತಾ ಇದೆ, ಕೆಲಸ ಖಂಡಿತವಾಗಿ ನಡೀತಾ ಇದೆ. ಬಟ್ ಅದರಲ್ಲಿ ಕೆಲವು ಕಡೆ ಚೆನ್ನಾಗಿ ಆಗ್ತಾ ಇದೆ, ಕೆಲವು ಕಡೆ ಸಾಧಾರಣವಾಗಿ ಆಗ್ತಾ ಇದೆ, ಕೆಲವು ಕಡೆ ಬಹಳ ಕಡಿಮೆ ಆಗ್ತಾ ಇದೆ. ಸೊ ಅದು ಸ್ವಲ್ಪ ಗತಿ ಬದಲಾಗಬೇಕು ಅನ್ನೋದು ಎರಡನೇ ವಿಷಯ. ಸ್ಪೀಡಪ್ ಮಾಡಬೇಕು. ಮತ್ತೆ ಒಂದೊಂದು ಕಡೆ ನಾವು ಕೇಳಿದಾಗ ಮಾತ್ರ ಕೆಲಸ ಮಾಡುವಂಥದ್ದು ಆಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಯಥಾಸ್ಥಿತಿ ಡೈಲಿ ಜಾಕ್ ಆಫ್ ಆಲ್ ಟ್ರೇಡ್ ಅಂತ ಹೇಳಿ ಅದ್ರ ಪಾಡಿಗೆ ಅದು ಏನೋ ಒಂದು ಆಟೋಮೆಟಿಕ್ ಆಗಿ ಏನ್ ನಡ್ಕೊಂಡು ಹೋಗುತ್ತೆ ಅಷ್ಟಕ್ಕೆ ಸೀಮಿತವಾಗಿರುವಂತಹದ್ದು ಕೆಲವು ಕಡೆ ನಾನು ಗಮನಿಸ್ತಾ ಇದ್ದೇನೆ. ಸೊ ನಾವು ಈಗ ಪ್ರಯಾರಿಟೈಸ್ ಮಾಡಿ ಮಿಷನ್ ಮೋಡಲ್ಲಿ ಕೆಲವು ಪ್ರೋಗ್ರಾಮ್ಸ್ ಅನ್ನ ಮಾಡಬೇಕು ಅನ್ನೋದು, ಅದನ್ನ ನಾವು ಒಂದಲ್ಲ ನೂರಾರು ಬಾರಿ ನಾವು ಎಲ್ಲರೂ ಕೂಡ ಸ್ಪೋಕನ್ ಇನ್ ಒನ್ ವಾಯ್ಸ್, ಒನ್ ಲ್ಯಾಂಗ್ವೇಜ್ ಅಂಡ್ ಒನ್ ಮೆಸೇಜ್, ವಿಚ್ ಇಸ್ ನಾವು ಯಾವುದನ್ನ ಮಿಷನ್ ಮೋಡಲ್ಲಿ ತೆಗೆದುಕೊಳ್ತೇವೆ ಅದನ್ನ ಮಿಷನ್ ಮೋಡಲ್ಲಿ ಮಾಡಬೇಕು. ದೇರ್ ವಾಸ್ ಎ ಟೈಮ್ ಒನ್ ಇಯರ್ಗೆ ಮೊದಲು ಮಲ್ಟಿಪಲ್ ಪ್ರೋಗ್ರಾಮ್ಸ್ ಅನ್ನ ನಾವು ಮಾಡ್ತಾ ಇದ್ವಿ. ಈಗ ಅದನ್ನ ಎಲ್ಲವನ್ನು ಕೂಡ ನಾವು ಫೋಕಸ್ ಆಗಿ ಮಾಡ್ತಾ ಇದ್ದೇವೆ. ಸೊ ದಕ್ಷಿಣ ಭಾಗದಲ್ಲಿ ಅಥವಾ ಕೆಲವು ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಭೂ ಮಂಜೂರಾತಿ ಪ್ರಕರಣಗಳಿದೆ ಅಲ್ಲಿ ದರಖಾಸ್ತು ಕೊಡಿ ಫೋಕಸ್ ಮಾಡಿದ್ದೇವೆ. ಇಲ್ಲದೆ ಇರೋ ಕಡೆ ಅದು ಭೌತಿಕಾತೆ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದೇವೆ. ಇದರ ಮಧ್ಯೆ ಸ್ವಲ್ಪ ಓವರ್ ಲ್ಯಾಪಿಂಗ್ ಲೇಯರಿಂಗ್ ಅಂತ ಹೇಳಿದ್ರೆ ಕಂದಾಯ ಗ್ರಾಮದ್ದು ಸ್ವಲ್ಪ ಅಲ್ಲಿ ಕೆಲವು ಕಡೆ ಒಂದು 5-6 ಜಿಲ್ಲೆಗಳಲ್ಲಿ ಮಾತ್ರ ಪ್ರಮುಖವಾದಂಥ ಕಾರ್ಯಕ್ರಮ ಇದೆ ಕಂದಾಯ ಗ್ರಾಮಗಳ ರಚನೆಯದ್ದು. ಸೊ ಅದು ಬಿಟ್ರೆ ಬಹುತೇಕವಾಗಿ ನಾವು ಮಲ್ಟಿಪಲ್ ಅಟ್ ಎ ಟೈಮ್ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಅನ್ನ ಅವಾಯ್ಡ್ ಮಾಡುವಂತಹದನ್ನ ಮಾಡ್ತಾ ಇದ್ದೇವೆ. ಸೊ ನಾವು ಕೂಡ ನಮ್ಮದು ಏನೇನೋ ಮಾಡಬೇಕು ಅಂತ ನಮಗೆ ಬಹಳ ಆಸಕ್ತಿ ಇದ್ರೂ ಕೂಡ ಅದನ್ನ ಬದಿಗಿಟ್ಟು ನಾವು ಅದನ್ನ ಸ್ಟ್ಯಾಗರ್ ಮಾಡ್ತಾ ಇದ್ದೇವೆ. ಸೊ ದಟ್ ಟೈಮ್ ಬೌಂಡ್ ಆಗಿ ಮಾಡೋಣ ಅಂತ. ಸೊ ಈಗ ನಾವು ಸ್ಟ್ಯಾಗರ್ ಮಾಡಿದ್ರೂ ಸಹ ವಿತ್ ಇನ್ ದ ಟೈಮ್ ಆ ಕೆಲಸ ಮುಗಿಲಿಲ್ಲ ಅಂತ ಹೇಳಿದ್ರೆ
ಇದು ಆಗುವುದಿಲ್ಲ, ಮುಂದಿನ ಕಾರ್ಯಕ್ರಮನೂ ಆಗದ ಹಾಗೆ ಆಗುತ್ತೆ.